ಮೆಟ್ರೋಗೆ ಇಲ್ಲಿಂದ ಆರ್ ನಗರದಿಂದ 30 ರೂಪಾಯಿ ಇತ್ತು ಮೆಜೆಸ್ಟಿಕ್ಕಿಗೆ. ಒಂದೇ ಸರಿ 50 ರೂಪಾಯಿ ಮಾಡಿದ್ದಾರೆ. ಯಾರು ಹೋಯ್ತಾರೆ? ಟೋಟಲಿ ಸರ್ಕಾರ ಫೇಲ್ ಕಣಮ್ಮ. ಇದು ಒಳ್ಳೊಳ್ಳೆ ಕೆಲಸ ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ. ಸಾರಿಗೆ ಇಲಾಖೆ ಮಿನಿಸ್ಟರ್ ಹೇಳ್ತಾವನೆ 5800 ಕೋಟಿ ಲಾಸಲ್ಲಿ ಐತೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂತವನೀಗ ರಾಮಲಿಂಗಾರೆಡ್ಡಿ. ಇದು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಜನಗಳಿಗೆ ಸೊ ದಲಿತರಣವನ್ನ ಯೂಸ್ ಮಾಡ್ಕೊಂಡಿದೆ ಅಂತ ವಿರೋಧ ಪಕ್ಷದವರು ಆರೋಪ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರಿ ಇದೆ, ಅದು ವಿರೋಧ ಪಕ್ಷ ಕೇಳೋದು ಸರಿಯಾಗಿದೆ. ಅಂದ್ರೆ ಇವ್ರು ಮಾಡಿರೋದು ಅಂತ ಇವ್ರಿಗೆ ಮಾಡಿದ್ದು ತಪ್ಪಲ್ವಾ? ಇವ್ರು ಗೌರ್ಮೆಂಟ್ ಸರ್ಕಾರ ನಡೆಸುವಾಗ ಒಬ್ರಿಗೆ ಇಟ್ಟಂತ ಹಣ ಅದು ಏನು ದಲಿತರಿಗೆ ಇಟ್ಟಂತ ಹಣವನ್ನ ಇವ್ರು ಬೇರೆ ಕೆಲಸಕ್ಕೆ ಗ್ಯಾರಂಟಿಗಳಿಗೆ ಉಪಯೋಗಿಸಿದ್ದು ತಪ್ಪು. ಅವ್ರು ಕೇಳೋದ್ರಲ್ಲಿ ವಿರೋಧ ಪಕ್ಷ ಕೇಳೋದ್ರಲ್ಲಿ ನ್ಯಾಯಯುತವಾಗಿ ಐತೆ. ಆದರೆ ಇವರು ಅದಕ್ಕೆ ಬಂಡತನ ಮಾಡ್ಕೊಂಡು ಏನೇನೋ ಹೇಳ್ಕೊಂಡು ಗಲಾಟೆ ಮಾಡ್ತಾರೆ. ಈಗ ಅವ್ರ ಬಗ್ಗೆ ಕೆಟ್ಟದಾಗಿ ಇವ್ರು ಬೈಯೋದು, ಅವರ ಶಾಸಕರುಗಳ ಹೊಸ ಈಗ ಗೆದ್ದು ಬಂದವ್ರೆ. ಒಂದು 4 ವರ್ಷ MP ಆಗಿದ್ದನ್ನ ಇವನು ಏನೇನೋ ಬಾಯಿ ಬಂದದ್ದು ಬೈಕೊಂಡು ಇದು ಮಾಡೋದಿಲ್ಲ ತಪ್ಪು ಕಣಮ್ಮ. ಅಂದರೆ ಇವ್ರು ಮಾಡಿರೋದು, ಸರ್ಕಾರ ಮಾಡಿರೋದು ತಪ್ಪು. ಯಾವ ಕೆಲಸ ಮಾಡೋಕೆ ಹೋಗಲಿ ಎಲ್ಲದರಲ್ಲಿ ಒಂದು ಹಾಲಿಂದ ಹಿಡ್ದು ನೀರಿನಿಂದ ಹಿಡ್ದು ಕರೆಂಟು ಮತ್ತು ಸಾರ್ವಜನಿಕವಾಗಿ ಏನೇನು ನಾನು ಮೆಟ್ರೋಗೆ ಇಲ್ಲಿಂದ ಆರ್ ನಗರದಿಂದ 30 ರೂಪಾಯಿ ಇತ್ತು ಮೆಜೆಸ್ಟಿಕ್ಕಿಗೆ. ಒಂದೇ ಸರಿ 50 ರೂಪಾಯಿ ಮಾಡಿದ್ದಾರೆ. ಯಾರು ಹೋಯ್ತಾರೆ? ಈಗ BTS ಬಸ್ ಹೋಗ್ತಾರೆ, ಸ್ವಂತ ಕಾರುಗಳಲ್ಲಿ ಹೋಗ್ತಿರ್ತಾರೆ. ಇದೆಲ್ಲ ಸರ್ಕಾರದ್ದು ಭಾರಿ ಅವಹೇಳನಕಾರಿ ಕೆಲಸ. ಈಗ ಮಾಡಬಾರ್ದು. ಸರಿಯಾದ ರೀತಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ ಕೇಳ್ತೀವಿ. ಇವಾಗ ಗ್ಯಾರಂಟಿಗೇನೋ ದಲಿತರನ್ನ ಯೂಸ್ ಮಾಡ್ಕೊಳ್ತಾರೆ, ಅದು ಒಂದು ಕಡೆ ಆದ್ರೆ ಸೊ ಇವಾಗ ನೀವು ನೋಡಿರ್ತೀರ ಮೊನ್ನೆ ವಾಟರ್ ಬಿಲ್ ಜಾಸ್ತಿ ಆಯ್ತು ಅಂದ್ರೆ 1 ಲೀಟರ್ಗೆ 1 ಪೈಸೆ ಜಾಸ್ತಿ ಮಾಡಿದ್ರು. ಸೊ ನಿನ್ನೆ 1 ಪೈಸೆ ಅಂತ ಹೇಳ್ತಾವ್ರೆ, ಅದು 1 ಪೈಸೆ ಅಲ್ಲ, ಜಾಸ್ತಿ ಮಾಡ್ತಾರೆ. ಅದು ಜನಗಳಲ್ಲಿ ಈಗ ಅಸಮಾಧಾನ ಆಗೈತೆ. 1 ಲೀಟ್ರಿಗೆ 1 ಪೈಸೆ ಅಂತಂದ್ರೆ ಒಂದೊಂದು ಮನೇಲಿ ಈಗ 50,000 ಲೀಟ್ರ್ ಉಪಯೋಗಿಸ್ತಾರೆ. ಮಿನಿಮಮ್ 50,000 ಲೀಟ್ರ್ ಉಪಯೋಗಿಸ್ತಾರೆ. 1 ಪೈಸೆ ಆದರೆ ಎಷ್ಟಾಯಿತು? 500 ರೂಪಾಯಿ ಆಗುತ್ತೆ. ಜಾಸ್ತಿ 50 ರೂಪಾಯಿ ಆಗುತ್ತಾ? 500 ಆಗುತ್ತಾ? 50 ರೂಪಾಯಿ ಜಾಸ್ತಿ ಆಗುತ್ತೆ. ಈಗ 225 ಬರ್ತದ್ದು 275 ಆಗಿದೆ. ಅದನ್ನು ಏರಿಸ್ದಂಗೆ ತಾನೆ ಇವ್ರು ಮಾಡೋದು. ಒಳ್ಳೆ ಕೆಲಸ ಏನು ಮಾಡ್ಯಾರ ಇವರು? ಜನಗಳಿಂದ ಪ್ರಜಾಪ್ರಭುತ್ವದಲ್ಲಿ ವೋಟ್ ಹಾಕ್ಸ್ಕೊಬಿಟ್ಟು ಈ ಇಲ್ಲದ್ದೆಲ್ಲ ಸರ್ಕಮ್ಟೆನ್ಸ್ ಇವ್ರಿಗೆ ಬೇರೆ ಉಪಯೋಗಿಸ್ಕೊಬಿಟ್ಟು ಇವ್ರಿಗೆ ದರ್ಬಾರ ಮಾಡೋಕ್ಕೆ ಹೋದರೆ ಇದು ಅವಹೇಳನಕಾರಿಯಾದಂಥ ಕೆಲಸ ಹಿಂಗೆ ಮಾಡಬಾರ್ದು ಸರ್ಕಾರ. ಇವಾಗ ಕಸದ ವಿಚಾರಕ್ಕೆ ಬಂದ್ರೆ ಇನ್ನು 6 ತಿಂಗಳಿಗೆ ಒಂದ್ಸರಿ ಅದು ಪೇ ಮಾಡ್ಕೊಳುತ್ತೆ. ಅಂದ್ರೆ ಕಂದಾಯ ಹೇಗೆ ಕಟ್ತೀವಿ ಅದೇ ತರ ಕಸಕ್ಕೂ ಕೂಡ ಅಂದ್ರೆ ಒಂದು ಚದರಕ್ಕೆ ಇಷ್ಟು ಅಂತ ಹೇಳಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮಾಡಬಾರ್ದಾಗಿತ್ತಿದ ಕಸದ್ದು. ಈಗ ಆಲ್ರೆಡಿ ಈಗಲೇ ಬೆಂಗಳೂರು ಸಿಟಿಲಿ ಕಸ ಎತ್ತಲಿಕ್ಕೆ ಜಾಗಿಲ್ಲ. ಅದು ಯಾವುದೋ ಮಿಟ್ಗಾನಹಳ್ಳಿಲಿ ಹೋಗ್ಬಿಟ್ಟು ಈಗ ಲಾರಿ ಎಲ್ಲ ನಿಂತವೆ 3 ದಿನದಿಂದವ. ಇದು ರೋಡಲ್ಲಿ ತಿರ್ಗಾಡೋಕ್ಕಾಗಲ್ಲ. ಈ ಕೆಲಸ ಟೋಟಲಿ ಸರ್ಕಾರ ಫೇಲ್ ಕಣಮ್ಮ. ಇದು ಒಳ್ಳೊಳ್ಳೆ ಕೆಲಸ ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ. ಜನಗಳಿಗೆ ಭರವಸೆ ಕೊಟ್ಟಿದ್ದೆ ಒಂದು, ಇವರು ಮಾಡ್ತಾ ಇರೋದೇ ಇನ್ನೊಂದಾಗಿ ಹೋಗೈತೆ. ಬರೆ ಹಾಕಿ ಈಗ ಅನಾನುಕೂಲ ಮಾಡ್ತಾವ್ರೆ ಜನಗಳಿಗೆ. ಏನು ಮಾಡೋದು? ಇದು ತಪ್ಪು. ಏನ್ ಅನ್ಸುತ್ತೆ ಸರ್, ಅಂದ್ರೆ 5 ಯೋಜನೆಗಳು ಒಳ್ಳೇದಾಯ್ತು ಅಂತ ಅನ್ಸುತ್ತೆ ಜನಗಳಿಗೆ ಅಥವಾ ಇನ್ನು 1 to double ಹೊರೆ ಆಯ್ತು ಅಂತ ಅನಿಸ್ತಿದ್ಯಾ? ಹೊರೆ ಆಯ್ತು, ಬೇರೆ ಸಾರ್ವಜನಿಕರಿಗೆ ಹೊರೆ ಆಯ್ತು ಕಣಮ್ಮ. ಇದು ಉಪಯೋಗ ಹೆಂಗಸರುಗಳಿಗೆ 2,000 ಕೊಡೋದು ಏನೋ ನಮಗೆ ಅದು ಹೆಂಗೆ ಉಪಯೋಗಿಸ್ಕೊತಾವ್ರೋ ಗೊತ್ತಲ್ಲ. ಶಕ್ತಿ ಯೋಜನೆ ಈಗ 5,800 ಕೋಟಿ ಶಕ್ತಿ ಯೋಜನೆ ಲಾಸೇ ಇಲ್ಲ ಅಂತೇಳಿ KSRTC ಈಗ ಬಂದು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡೋರೇ ಹೇಳ್ತಾರೆ. ಹೆಂಗೆ ಲಾಸ್ ಆಗುತ್ತೆ? ಲಾಸ್ ಆಗೇ ಇಲ್ಲ ಅಂತ ಹೇಳ್ತಾವ್ರೆ ಆ ಕೆಲಸ ಮಾಡಿ ಬಂದಿರೋರು. ಆದರೆ ಆ ಸಾರಿಗೆ ಇಲಾಖೆ ಮಿನಿಸ್ಟರ್ ಹೇಳ್ತಾವನೆ 5,800 ಕೋಟಿ ಲಾಸಲ್ಲಿ ಐತೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂತವನೀಗ ರಾಮಲಿಂಗಾರೆಡ್ಡಿ. ಯಾಕೆ ಬದುಕಿರಲಿಲ್ಲ? ಎಲ್ಲ ಬದುಕಿದ್ರು. ಅದು ಮಾಡಿದ ತಪ್ಪು. ಬೀಟ್ ಪ್ಲಸ್ ಕರ್ನಾಟಕ.